ನಮಸ್ಕಾರ. ನಾವು ಈ ದಿನ ಮೈಸೂರಿನ ಹತ್ತಿರ ಇರುವಂಥ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಒಂದು ಭಕ್ತಿಮಯ ಪ್ರಯಾಣವನ್ನು ಬೆಳೆಸಿದ್ದೀವಿ. ಈ ಪವಿತ್ರ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದೇ ಗೌರವದಿಂದ ಕರೆಯಲಾಗ್ತದೆ. ಇಲ್ಲಿನ ಪ್ರಧಾನ ದೇವತೆ ಶ್ರೀ ನಂಜುಂಡೇಶ್ವರ ಭಗವಾನ್ ಶಿವ. ಕಪಿಲಾ ನದಿಯ ತೀರದಲ್ಲಿ ನಿರ್ಮಾಣ ಆಗಿರೋ ಈ ದ್ರಾವಿಡ ಶೈಲಿಯ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಭಕ್ತರ ನಂಬಿಕೆ ಮತ್ತು ಭಾರತೀಯ ಪರಂಪರೆಯ ಅಪೂರ್ವ ಸಂಕೇತವಾಗಿದೆ. ಸುಮಾರು 52,000 ಚದುರ ಅಡಿ ವಿಸ್ತೀರ್ಣದ ಆಚ್ಛಾದಿತ ಪ್ರದೇಶದ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿರೋ ಈ ಆಲಯದ ಉದ್ದ 380 ಅಡಿಗಳು ಮತ್ತು ಅಗಲ 168 ಅಡಿಗಳು. 146ಕ್ಕೂ ಹೆಚ್ಚು ಕಂಬಗಳು ಈ ಆಲಯಕ್ಕೆ ಆಸರೆಯಾಗಿದ್ದಾವೆ. ಹೀಗೆ ತುಂಬ ಬೃಹತ್ತಾಗಿ ಮತ್ತು ಮಹತ್ವದಿಂದ ಎರಡೂ ರೀತಿಯಿಂದ ವಿಶೇಷವಾಗಿರುವ ಈ ಆಲಯ ನಂಜನಗೂಡಿನ ಜೀವನಾಡಿಯಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮಂಥನವನ್ನು ಮಾಡ್ತಾ ಇದ್ದಾಗ ಮೊದಲು ಬಂದಿದ್ದೇ ಹಾಲಾಹಲ ವಿಷ. ಇದರ ತಾಪವನ್ನು ತಾಳಲಾರದೆ ಪ್ರಪಂಚ ನಾಶ ಆಗ್ತಾ ಇರಬೇಕಾದ್ರೆ ಶಿವನು ಆ ನಂಜನ್ನು ಕುಡಿದಾಗ ಮಾತೆ ಪಾರ್ವತಿ ಆ ನಂಜನ್ನು ಶಿವನ ಕಂಠದಲ್ಲಿಯೇ ಬಂಧಿಸ್ತಾಳೆ. ನಂಜನ್ನು ಉಂಡ ಶಿವನಿಗೆ ನಂಜುಂಡ ಮತ್ತು ನಂಜಾಗಿದ್ದ ಕಂಠಕ್ಕೆ ಶ್ರೀಕಂಠವೆಂದು ಹೆಸರಾಯಿತು. ಈ ಆಲಯದ ಲಿಂಗಕ್ಕೆ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರನೆಂದು ಕರೀತಾರೆ. 9ನೇ ಶತಮಾನದಿಂದ ಹಿಡಿದು 20ನೇ ಶತಮಾನದವರೆಗೂ ಈ ಆಲಯವು ರಚನೆ, ಪುನರ್ರಚನೆ, ಸೇರ್ಪಡೆಗಳ ಮೂಲಕ ವಿಸ್ತಾರವಾಗ್ತಾ ಬಂದದ್ದನ್ನು ಇಲ್ಲಿಯ ಶಾಸನ ಮತ್ತಿತರ ಆಧಾರಗಳಿಂದ ತಿಳಿಯಬಹುದಾಗಿದೆ. ನೀವೊಮ್ಮೆ ನಂಜನಗೂಡಿಗೆ ಭೇಟಿ ನೀಡಲೇಬೇಕು.